ಸೊ ಅದು ಅವತ್ತು ಸ್ಟೇಡಿಯಂ ಹತ್ರ ಫಂಕ್ಷನ್ ಕೂಡ ಮಾಡಿದ್ರು. ಆ ಟೈಮಲ್ಲಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಗೊತ್ತಾಯ್ತಲ್ಲ 11 ಜನ ಆರ್ ಸಿ ಬಿ ಫ್ಯಾನ್ಸ್. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಂದ್ರೆ ಏನಾದ್ರು ಪ್ಲಾನ್ ಮಾಡ್ಬೋದಾಗಿತ್ತ ಏನಂತ? ಗೌರ್ಮೆಂಟ್ ಏನ್ ಮಾಡ್ಬೇಕಿತ್ತು ಅದನ್ನ ಕರೆಕ್ಟ್ ಆಗಿ ಮಾಡ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾ ಇದ್ದಿಲ್ಲ. ಸೆಲೆಬ್ರೇಷನ್ ಕರೆಕ್ಟ್ ಆಗಿ ಪ್ರೀ ಪ್ಲಾನ್ ಮಾಡ್ಬೇಕಿತ್ತು. ಪ್ರೀ ಪ್ಲಾನ್ ಮಾಡ್ಕೊಬೇಕಿತ್ತು. ಎರಡ್ ಕಡೆ ಮಾಡೋದು ಬೇಕಾಗಿದ್ದಿಲ್ಲ ನನ್ಗೆ ಗೊತ್ತಿದ್ದಂಗೆ. ಒಂದೇ ಕಡೆ ಕ್ಲಿಯರ್ ಆಗಿ ಇಷ್ಟು ಜನ ಸೇರಿದ್ರೆ, ಜನಸಾಗರ ಸೇರಿದ್ರೆ ಯಾವ ಪ್ಲೇಸ್ ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನ ಅವರು ಪ್ರಿಡಿಕ್ಟ್ ಮಾಡಿ, ಯಾಕಂದ್ರೆ ಮಾಡಿದ್ದಾರೆ ಎಷ್ಟೊಂದು ವಿಷಯಗಳು ಮಾಡಿದ್ದಾರೆ, ಪರೇಡ್ ಎಷ್ಟೊಂದು ಪರೇಡ್ ಮಾಡಿದ್ದಾರೆ. ಅದನ್ನ ಅವರು ರೀಕಾಲ್ ಮಾಡಿ ಕ್ಲಿಯರ್ ಆಗಿ ಮಾಡ್ಬಿಟ್ಟಿದ್ರೆ ಅಷ್ಟು ಪ್ರಾಣಗಳು ಹೋಗಕ್ಕೆ ಸ್ವಲ್ಪ ಇನ್ನೂ ನಮಗೆ ಸೆಲೆಬ್ರೇಷನ್ ಇನ್ನೂ ಚೆನ್ನಾಗಿರ್ತಾ ಇತ್ತು. ಯಾವ ಬ್ಲಾಕ್ ಮಾರ್ಕ್ ಇಲ್ದೆ. ಅದ ಏನ್ ಗೊತ್ತಾ, ವಿನ್ ಆಯ್ದು ನಾವು ಲೈಫ್ ಇಲ್ಲಿ ಲಾಸ್ ಆಗ್ಬಿಟ್ಟು ಒಂಥರ ಅದೊಂಥರ ಹೋಗ್ತಾ ಇದೆ ಇವಾಗ. ಅದು ಆದ್ರೂ ಕೂಡ ತುಂಬಾನೇ ಕಾಡ್ತಾ ಇದೆ ಸರ್. ಇಲ್ಲ ಒತ್ಕೊಳಕ್ಕೆ ವಿ ಕಾಂಟ್ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. 11 ಲೈಫ್ಸ್ ಅದು ಈಸಿನೇ ಇಲ್ಲ. ಎಲ್ಲ ಜೀವಕ್ಕೂ ಬೆಲೆ. ಬಟ್ ಹೇಳ್ಬೇಕಂದ್ರೆ ಲೈಕ್ ಫ್ರಾಂಚೈಸಿದು ಮಿಸ್ಟೇಕ್ ಇಲ್ಲ, ಗವರ್ಮೆಂಟ್ ಅದು ಮಿಸ್ಟೇಕ್ ಇಲ್ಲ. ಯಾಕಂದ್ರೆ ಲೈಕ್ ಪೋಸ್ಟ್ ಹಾಕುವಾಗ್ಲೂ ಎಲ್ಲರೂ ಬಂದ್ಬಿಡಿ ಅಂತ ಯಾರು ಪೋಸ್ಟ್ ಹಾಕಿಲ್ಲ ಆರ್ ಸಿ ಬಿ ಇಂದ. ತರ ಪರೇಡ್ ಇದೆ ಅಂತಾನೆ ಹಾಕಿರೋದು. ಸೊ ನೀವು ಯಾರನ್ನ ಕರ್ಕೊಂಡು ಹೋಗ್ಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾ, ಫ್ಯಾನ್ಸ್ ಯೋಚನೆ ಮಾಡ್ಬೇಕು. ಅವ್ರು ಸ್ವಲ್ಪ ಅವ್ರ ಮೇಲೇನು ನಾವು ಕ್ಲಿಯರ್ ಆಗಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋ ಒಂದು ಅವಶ್ಯಕತೆನೇ ಇಲ್ಲ ಸರ್. ಇವಾಗ ಜಾತ್ರೆ ಅಂದ್ರೆ ಒಂದಷ್ಟು ಜನ ಕಡಿಮೆ ಇದಾರೆ ಅಂದ್ರೆ ಓಕೆ, ನೀವು ಜಾಸ್ತಿ ಜನ ಇದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ. ಅದೊಂದು ಕಾಮನ್ ಸೆನ್ಸ್. ಅದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು, ವಯಸ್ಸಾಗಿರೋರು ಹೋಗ್ಬಾರ್ದು, ಅನಲ್ತಿ ಇರೋರು, ಹೆಣ್ಮಕ್ಳು ಒಂದು ಹೆಣ್ಮಕ್ಳು ಹೋಗ್ಬೋದು ಸರ್. ಇವಾಗ ಹೆಣ್ಮಕ್ಳು ಡಿವೈಡ್ ಮಾಡಂಗೆ ಇಲ್ಲ, ಸೇಫ್ಟಿ ನೋಡ್ಕೊಂಡು ಹೋಗ್ಬೇಕು. ಇವಾಗ ಅಲ್ಲಿ ತಲ್ಲಾಟ ನಡೀತಾ ಇದೆ ಅಂದ್ರೆ ಅಲ್ಲಿ ಹೋಗ್ಬಾರ್ದು, ದೂರ ನಿಂತ್ಕೋ. ಅವ್ರು ಮುಂದೆ ಹೋಗ್ಮೇಲೆ ನೀವ್ ಹಿಂದೆ ಹೋಗು. ನಿನ್ನ ಎಲ್ಲಿ ಅಲ್ಲಿ ಹೋಗಿ ನಿನ್ನ ಅವ್ರು ವಿರಾಟ್ ಕೊಹ್ಲಿ ಹತ್ರ ಡೈರೆಕ್ಟ್ ಆಗಿ ಆಟೋಗ್ರಾಫ್ ಕೊಡ್ಸಲ್ಲ. ನೀನ್ ಮುಂದೆ ಹೋಗಿ ನುಗ್ಗಿದ್ರೆ ನೀನ್ ಆರಾಮಾಗಿ ನುಗ್ಗಾಟದಿಂದ ದೂರ ಇರು. ನೀನ್ ನುಗ್ಗಾಟದಿಂದ ದೂರ ಇದ್ದಿದ್ರೆ ನಿನ್ನ ನೋಡ್ಕೊಂಡು ಒಂದ್ 10 ಜನ ಇದ್ದಿರ್ತಾರೆ. ಅದ್ರಲ್ಲಿ ಅನ್ನೊಂದು ಪ್ರಾಣ ಹೋಗ್ತಾ ಇದ್ವಿ. ನಮ್ಮ ಪಬ್ಲಿಕ್ ಮೇಲೆನು 100% ಇದೆ ಸರ್. ಅವ್ನ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಲೇಬೇಕು ನಾವ್. ಅವ್ರ ಗೌರ್ಮೆಂಟ್ ಅವ್ರು ಇಷ್ಟು ಪೊಲೀಸ್ ಸ್ಟ್ರೆಂತ್ ಇದಾರೆ, ಅಷ್ಟು ಪೊಲೀಸ್ ಇಟ್ಕೊಂಡೆ ಅವ್ರು ಅದನ್ನ ಮಾಡಕ್ ಆಗುತ್ತೆ. ಯಾಕಂದ್ರೆ ರೆಗ್ಯುಲರ್ ಆಗಿ ಇರೋ ಕೆಲ್ಸನೂ ಅವ್ರು ಮಾಡ್ಬೇಕು. ಪೊಲೀಸ್ ಅವರು ಮತ್ತೆ ಸರ್ಕಾರ ರೆಗ್ಯುಲರ್ ಆಗಿ ಏನ್ ಡೈಲಿ ರೊಟೀನ್ ಇರೋ ಕೆಲ್ಸನೂ ಅವ್ರು ಮಾಡ್ಬೇಕು. ಇದು ಎಕ್ಸ್ಟ್ರಾ ಕೆಲ್ಸ ಅವ್ರಿಗೆ. ಈ ಎಕ್ಸ್ಟ್ರಾ ಕೆಲ್ಸನ ಅವ್ರು ಎಷ್ಟು ಪವರ್ ಇದಾರೆ, ಎಷ್ಟು ಜನ ಪೊಲೀಸ್ ಅವರು ಸ್ಟ್ರೆಂತ್ ಇದಾರೆ, ಅವ್ರನ್ನ ಇಟ್ಕೊಂಡಷ್ಟೇ ಮಾಡಕ್ ಆಗುತ್ತೆ. ಅದೆಷ್ಟು ಮಾಡಿದ್ರೆ ಅವ್ರು ಮಾಡಿದ್ದಾರೆ. ಇನ್ನೊಂದ್ ಸ್ವಲ್ಪ ಅವ್ರು ಪ್ಲಾನ್ ಮಾಡ್ಕೊಂಡು ಎಂಟ್ರಿ ಎಕ್ಸಿಟ್ಸ್, ಗೇಟ್ಸ್ ಓಪನ್ ಮಾಡೋ ಟೈಮಿಂಗ್ಸ್ ಇವೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಅವರು ಕನೆಕ್ಟ್ ಮಾಡ್ಕೊಂಡಿದ್ರೆ, ವಾಕಿ ಟಾಕಿಯಲ್ಲೂ ಇಲ್ಲ ಇದ್ರಲ್ಲೂ ಕನೆಕ್ಟ್ ಮಾಡ್ಕೊಂಡಿದ್ರೆ ಇದೆಲ್ಲ ಆಗಕ್ಕೆ ಚಾನ್ಸ್ ಇದೆ. ಪ್ಲಸ್ ಜನಗಳು ಸ್ವಲ್ಪ ಯೋಚನೆ ಮಾಡ್ಬೇಕು, ಎಲ್ಲಿ ಮರ ಮೇಲೆ ಹತ್ತೋದು ಅವೆಲ್ಲ ಬಂದ್ಬಿಟ್ಟು ತುಂಬಾ ನನ್ನ ಪ್ರಕಾರ ಏನಂದ್ರೆ ಲೈಕ್ ಅದೊಂದು ನನ್ನ ಒಪಿನಿಯನ್ ಏನಂದ್ರೆ ಲೈಕ್ 2 ದಿವಸ ಬಿಟ್ಟು ಇಕ್ಕಿರ್ಬೋದು, ಸಂಡೇ ಇಕ್ಕಿರ್ಬೋದು. ಏನಂದ್ರೆ ಲೈಕ್ ಅದು ಲೈಕ್ ಮೋಸ್ಟ್ ಟ್ರಾಫಿಕ್ ಆಗಿರೋ ಏರಿಯಾ ಅದು, ಕಬ್ಬನ್ ಪಾರ್ಕ್, ವಿಧಾನಸೌಧ, ಟೂರಿಸ್ಟ್ ಬರೋ ಜಾಗ. ಸೊ ಏನಂದ್ರೆ ಲೈಕ್ ಅವ್ರನ್ನು ತಪ್ಪೇಳಕ್ಕಾಗಲ್ಲ, ಇವ್ರನ್ನು. ಮ್ಯಾಚ್ ಬೇರೆ ಗೆದ್ದಿತ್ತು, ಆ ಜೋಶಲ್ಲಿ ನೀವು ನಂಬ್ತಿರೋ ಇಲ್ವೋ, ನಾನು ಲೈಕ್ ಶಿವಾಜಿನಗರ್ ಇಲ್ಲ ಫ್ರೆಜರ್ ಟೌನ್ ಇಂದ ಸ್ಟೇಡಿಯಂ ತನಕ ನಡ್ಕೊಂಡು ಹೋಗಿದ್ದೀನಿ ಖುಷಿಯಲ್ಲಿ. ಟ್ರಾಫಿಕ್ ಅಂತ ಖುಷಿಯಲ್ಲಿ ನಡ್ಕೊಂಡು ಹೋಗಿದ್ದೀನಿ. ನನ್ಗೆ ಅಷ್ಟೊಂದು ಖುಷಿ ಇರ್ಬೇಕಂದ್ರೆ ಒಬ್ಬೊಬ್ರು ಎಲ್ರು ಅದೇ ಫೀಲ್ ಮಾಡ್ತಾರಲ್ಲ. ಯಾರು ಲೈಕ್ ಯಾರಿಗೂ ಎಕ್ಸ್ಪೆಕ್ಟ್ ಆಗಿರಲ್ಲ ಅದನ್ನ. ಲೈಕ್ ಲೈಫ್ ಹೋಗುತ್ತೆ. ಒಂದೇ ಒಂದು ವಿಷಯ ಏನಂದ್ರೆ ಅಲ್ಲಿ ನೂಗಾಟ ತಲ್ಲಾಟ ಆಗ್ತದೆ ಅಂದ್ರೆ ಹೋಗ್ಬಾರ್ದು, ದೂರ ಇರ್ಬೇಕು. ಅದು ಒಂದು ಕಾಮನ್ ಸೆನ್ಸ್. ಎಜುಕೇಟೆಡ್ ಇದೆಯಾ ನೀನ್ ಅನ್ಎಜುಕೇಟೆಡ್ ಇದ್ರು ಎಜುಕೇಟೆಡ್ ಇದ್ರು ನಾಲೆಜ್, ಕಾಮನ್ ಸೆನ್ಸ್. ತಲ್ಲಾಟ ನೂಗಾಟ ಆಗ್ತಿದೆ ಅಂದ್ರೆ ಅಲ್ಲಿ ಹೋಗ್ಬಾರ್ದು. ಸ್ವಲ್ಪ ದೂರ ಇದ್ರೆ ನೀನ್ ನೋಡು 10 ಜನ ದೂರ ಇರ್ತಾ ಇದ್ರು, ಕಡಿಮೆ ಆಗ್ತಾ ಇತ್ತು ಈ ವಿಷಯಗಳು. ಲೈಕ್ ಅದು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಇರಬೇಕು ಅಂತ ನನ್ಗೊಂದು ಅನಿಸ್ತಿದೆ. ಯಾಕಂದ್ರೆ ಸ್ಟೇಜ್ ಮೇಲೆ ಏನೋ ನೋಡಿದ್ರೆ ಲೈಕ್ ಅದು ತುಂಬಾ ಒಂಥರ ಸೆಲ್ಫಿಶ್ ಆಗಿತ್ತು. ಸ್ಟೇಜ್ ಮೇಲೆ ಬರೀ ಎಲ್ಲಾ ಲೈಕ್ ಅದು ಲೀಡರ್ಸ್ ಅವರು ಫ್ಯಾಮಿಲಿ ಮೆಂಬರ್ಸ್ ಇದ್ರು. ನಾನು ಇನ್ಸ್ಟಾ ರೀಲ್ಸ್ ಅಲ್ಲಿ ನೋಡಿದೆ, ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರು ಲೈಕ್ ಅವ್ರಿದ್ರು. ಲೈಕ್ ಪ್ಲೇಯರ್ಸ್ ಬರ್ತಾರೆ, ಸೊ ಅವ್ರು ಅವ್ರಿಗೂ ಆಸೆ ಇರುತ್ತೆ, ಇಲ್ಲ ಅಂತ ಇರಲ್ಲ. ಸೊ ಅದ್ ಹೆಂಗಿತ್ತಂದ್ರೆ ಲೈಕ್ ಅವರು ಲೈಕ್ ಲೀಡರ್ಸ್ ಫ್ಯಾಮಿಲಿಗೆ ಲೈಕ್ ಪ್ರಯಾರಿಟೈಸ್ ಮಾಡಿ ಲೈಕ್ ಪ್ಲೇಸ್ ನ ನೋಡ್ಬೇಕು, ಅದು ಆಸೆನ ಲೈಕ್ ಆತರ ಇತ್ತು. ಪ್ಲಾನ್ ಮಾಡಿರ್ಬೇಕು. ಯಾಕಂದ್ರೆ ಲೈಕ್ ಎಲ್ರಿಗೂ ಗೊತ್ತು ಆರ್ ಸಿ ಬಿ ಗೆದ್ರೆ ಏನಾಗುತ್ತೆ ಅಂತ. ಸೊ 1-2 ದಿವಸ ಪ್ಲಾನ್ ಮಾಡಿ ರೋಡ್ ಎಲ್ಲಾ ಬ್ಲಾಕ್ ಮಾಡಿ. ಯಾಕಂದ್ರೆ ಪೊಲೀಸ್ ಅವ್ರನ್ನು ಲೈಕ್ ಅಲ್ಲೇ ಕೆಲಸ ಇರಲ್ಲ, ಬೇರೆ ಅಲ್ಲೇ ಕಪೋರ್ಡ್ ರೋಡ್ ಪಕ್ಕದಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಕೇರ್ ಮಾರ್ಕೆಟ್ ಅಲ್ಲಿ ಬೇರೆ ಏನಾದ್ರು ಜಗಳ ಆಗುತ್ತೆ, ಅಲ್ಲೂ ಹೋಗ್ಬೇಕು, ಆತರ ಇರುತ್ತೆ ಅಲ್ಲ. ಸೊ ಪ್ಲಾನ್ ಮಾಡಿ ಪ್ರಾಪರ್ ಫೋರ್ಸ್ ತಕೋಬಿಟ್ಟು ರೋಡ್ ಎಲ್ಲಾ ಬ್ಲಾಕ್ ಮಾಡಿ. ಸೊ ಆತರ ಇವಾಗ ಮ್ಯಾರಥಾನ್ ಎಲ್ಲ ಆದ್ರೆ ಬ್ಲಾಕ್ ಮಾಡ್ತಾರಲ್ಲ, ಜೀರೋ ಟ್ರಾಫಿಕ್ ಮಾಡ್ತಾರೆ. ಸೊ ಅದು ಪೊಲಿಟಿಷಿಯನ್ ಹೋಗ್ಬೇಕಂದ್ರೆ ಮಾಡ್ತಾರಲ್ಲ, ಆತರ ಮಾಡಿ ಲೈಕ್ ನಿಲ್ಲಕ್ಕೆ ಒಂದು ಪಾತ್ವೆ ಅದೆಲ್ಲ ಮಾಡಿ ಚೆನ್ನಾಗಿರುತ್ತೆ. ಮುಂಬೈಯಲ್ಲೂ ಮಾಡ್ತಾರೆ, ಮುಂಬೈಲೂ ಮಾಡಿದ್ದಾರೆ. ಸೊ ಅಲ್ಲಿ ಏನು ಆಗಿಲ್ಲ. ಸೊ
ತರ ಬ್ಯಾಂಗ್ಳೂರ್ನ ಕಡಿಮೆ ಲೈಕ್ ಕೆಳಗಡೆ ಹಾಕಿ ಮಾತಾಡಿಲ್ಲ. ಸೊ ಒಂದು Okay. ಪ್ಲಾನ್ ಇದ್ದಿದ್ರೆ ಇನ್ನು ಸ್ವಲ್ಪ because ಚೆನ್ನಾಗಿ plan ಯಾವುದೇ makes everything ಈ perfect. ತರ ಒಂದು ದುರ್ಘಟನೆ ಆಗ್ತಾ ಅದೇ ಇದೆ. ಪ್ಲಾನ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್. ಪ್ಲಾನ್ ಇದ್ರೆ ಅಜಿ ಬಿಜಿ ಅಂತ ಮಾಡೋದ್ರಿಂದ ಪ್ಲಾನ್ ಇದ್ದಿದ್ರೆ ಒಂದು ಪ್ರಾಪರ್ ಆಗಿ ಇರುತ್ತೆ. ಅನ್ನೊಂದ್ ಲೈಫ್ಸ್ ಇನ್ನ ನೋಡಿರ್ತಾರೆ, ಚೆನ್ನಾಗಿರುತ್ತೆ. ಇನ್ನ ಸೆಲೆಬ್ರೇಷನ್ ಮಾಡಿರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.